ಡ್ಯಾಡಿ, ಅಂದಂಗೆ ಇವತ್ತು ಮನೆತನ ನೋಡೋ ಶಾಸ್ತ್ರ ಎಲ್ಲ ನೀಟಾಗಿ ಚೆನ್ನಾಗಾಯ್ತು, ಏನೂ ತೊಂದರೆ ಇಲ್ಲದಂಗೆ. ಅಬ್ಬಾ, ಇದೊಂದು ತಲೆ ಮೇಲಿನ ಭಾರ ಇಳಿತಿ ನೋಡಿ ಡ್ಯಾಡಿ, ಒಂದು ಕಾರ್ಯದ್ದು. ಹ್ಞೂ ನಮ್ಮ ಎಲ್ಲಾನು ಮುಂದೆ ನಿಂತು ನೀನೇ ಮಾಡಿದಿ ನೋಡು. ಹಾಂ, ಊಟದ ಗೀಟದ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಕರೆಕ್ಟಾಗಿತ್ತು. ನೀನು ಏನು ಜವಾಬ್ದಾರಿ ತೊಗೊಂಡಿದ್ದಿ ಆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದಿ ನೋಡಮ್ಮ, ಖುಷಿ. ಹ್ಞೂ ಡ್ಯಾಡಿ, ಇವಾಗ ಮತ್ತೆ ಅವ್ರು ಇಲ್ಲಿಗೆ ಬಂದಾಗ ಅವರಿಗೆ ಒಂದೇ ಒಂದು ಸ್ವಲ್ಪ ಕೂಡ ತೊಂದರೆ ಆಗಬಾರ್ದು, ಆಮೇಲೆ ಯಾವುದ್ರಲ್ಲೂ ಕೊರತೆ ಆಗಬಾರ್ದು ಅನ್ನೋದಿತ್ತು ನನ್ನ ತಲೆಯಲ್ಲಿ. ಸೊ ಹಾಗೆ ಎಲ್ಲ ಪ್ಲ್ಯಾನ್ ಮಾಡಿ ಊಟದ ಗೀಟದ್ದು, ಆಮೇಲೆ ಅವ್ರು ಬಂದಾಗ ಜ್ಯೂಸಿಂದು ಎಲ್ಲ ಅರೇಂಜ್ಮೆಂಟ್ ಮಾಡಿದೆ. ಎಲ್ಲ ಸರಿಯಾಗಿ ಆಯ್ತಲ್ಲ, ಅಷ್ಟೇ ಸಾಕು ಡ್ಯಾಡಿ. ಸಾಗರ್, ಅಂದಂಗೆ ಮನೆ ರೀಚ್ ಆದಮೇಲೆ ಏನಾದರೂ ಫೋನ್ ಮಾಡಿದ್ರಾ ಅಥವಾ ಈಗ ನಾವೇ ಮಾಡೋಣ? ಮಮ್ಮಿ ಅವ್ರು ಪಂಚವತಿಯವರು ಕಾಲ್ ಮಾಡಿದ್ರು, ಊರಿಗೆ ರೀಚ್ ಆದಮೇಲೆ. ಹಂಗೆ ಮಾವಾರು ಮಾತಾಡಿದ್ರು, ರೀಚ್ ಆದ್ವಿ ತಗೋರಿ ಅಂತ ಹೇಳಿದ್ರು. ಓ ಹೌದಾ, ಚಲೋ ಆಯ್ತು ಬಿಡು ಹಂಗಾರೆ. ರೀ, ಅಂದಂಗೆ ನೀವು ಜ್ಯೋತಿಷಿ ಹತ್ರ ಯಾವಾಗ ಹೋಗಿ ಬರ್ತೀರಿ? ಮತ್ತು ಅದೊಂದು ಕೇಳೋದಿದೆಯಲ್ಲ, ಯಾವಾಗ ಮದುವೆ ಡೇಟ್ ಒಂದು ಫಿಕ್ಸ್ ಮಾಡಬೇಕಲ್ಲ, ಮತ್ತು ಯಾವಾಗ ಹೋಗಿ ಬರ್ತೀರಿ ನೀವು? ಹಾಂ, ಅವರು ಊರಿಂದ ನಾಳೆ ಅಥವಾ ನಾಡ್ದು ಬರ್ತೀನಿ ಅಂತಂದಾರ. ಆಮೇಲೆ ಫೋನ್ ಮಾಡ್ತೀನಿ ಒಂದ್ಸಲ. ನಾಳೆ ಅಥವಾ ನಾಡ್ದು ಬರ್ಬೋದು. ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಬಂದ್ರಾಯ್ತು. ಇಬ್ಬರು, ನೀನು ಬಾ, ಇಬ್ಬರು ಹೋಗಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಬಂದ್ರಾಯ್ತು. ಹೇಗೋ ಇನ್ನೂ ಒಂದೂವರೆ ತಿಂಗಳಲ್ಲಿ ಡೇಟ್ ಫಿಕ್ಸ್ ಆಗಲೇಬೇಕು, ಮದುವೆ ಮಾಡಿದ್ರಾಯ್ತು. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಬಂದು ಹೋಗಿ ಕಲ್ಯಾಣ ಮಂಟಪ ಒಂದು ನೋಡಿ ಬುಕ್ ಮಾಡಿ ಬರಬೇಕು. ಅವ್ರಿಗೆ ಒಂದು ಅಂದಾಜು ಡೇಟ್ ಆದರೂ ಹೇಳಲೇಬೇಕು ನಾವು. ಈಗ ಹೆಂಗಂದ್ರೆ ಮದುವೆ ಸೀಸನ್ ಅಲ್ಲ, ಮತ್ತು ಆಮೇಲೆ ಕಲ್ಯಾಣ ಮಂಟಪನೇ ಸಿಗೋದಿಲ್ಲ ನಮಗೆ, ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅದ್ರ ಸಲುವಾಗಿ. ಅಂಕಲ್, ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಈ ಊರಲ್ಲಿ ಯಾವುದ್ಯಾವುದು ಕಲ್ಯಾಣ ಮಂಟಪ ಚೆನ್ನಾಗಿದೆ ಅನ್ನೋದನ್ನು ನಾನು ತಿಳ್ಕೊಂಡು ಒಂದು ಲಿಸ್ಟ್ ಮಾಡಿ ನಿಮಗೆ ಕಳಿಸಿರ್ತೀನಂತೆ. ನೀವು ಎಲ್ಲರೂ ಹೋಗಿ ಒಂದ್ಸಲ ನೋಡ್ಕೊಂಡು ಬಂದು ಅದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಬುಕ್ ಮಾಡಿದ್ರಾಯ್ತು. ಗುಡ್ ಐಡಿಯಾ. ಸರಿ, ನೀವು ಹಾಗೆ ಮಾಡಿಬಿಡು. ಇವತ್ತಂತೂ ಫುಲ್ ಟಯರ್ಡ್ ಆಗಿದೆ ಎಲ್ರಿಗೂ. ಇವತ್ತು ಆರಾಮಾಗಿ ನೈಟ್ ಊಟ ಮಾಡಿ ರೆಸ್ಟ್ ಮಾಡಿಬಿಡಿ. ನಾಳೆ ಚರಣ್, ನಿನ್ನ ಮೊದಲನೇ ಕೆಲಸನೇ ಅದು. ಯಾವುದೇ ಕಲ್ಯಾಣ ಮಂಟಪ ಚೆನ್ನಾಗಿದೆ ಅದರಲ್ಲಿ ಚೆನ್ನಾಗಿರೋದನ್ನು ಮೇನ್ ಪಾಯಿಂಟ್ ಮಾಡಿ ಇಟ್ಬಿಡು, ಸರಿನಾ? ಅದನ್ನು ನಾಳೆ ಸಾಗರ್, ನೀನು ನಾಳೆ ಫ್ರೀ ಇದೆಯಾ? ನಾಳೆ ಹೋಗಿ ಕಲ್ಯಾಣ ಮಂಟಪ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ. ಅದು ಡ್ಯಾಡಿ, ನಾಳೆ ನಂದು ಒಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ನಾಳೆ ಆಗಲ್ಲ, ನಾಡಿದ್ದು ಹೋಗೋಣ ಡ್ಯಾಡಿ. ಅಲ್ಲ ಸಾಗರ್, ಕಲ್ಯಾಣ ಮಂಟಪ ನೋಡೋಕ್ಕಿಂತನೂ ಇಂಪಾರ್ಟೆಂಟ್ ಕೆಲಸ ಏನದು ನಿಂದಿರೋದು? ಅದು ಮಮ್ಮಿ, ಅದು ನೇತ್ರ ಅವರು ಚಿಕ್ಕಿ ಸರಸ್ವತಿಯವರು ಅವತ್ತು ಆಸ್ಪತ್ರೆಗೆ ಹೋಗಿ ಬ್ಲಡ್ ಕೊಟ್ಟಿದ್ದೆಲ್ಲ ಡೆಲಿವರಿ ಟೈಮಿಗೆ. ಅವರೇನೋ ನೇತ್ರ ಅವ್ರ ಮನೆಗೆ ಬಂದಿದ್ದಾರಂತೆ. ಅದಕ್ಕೆ ಅವ್ರನ್ನ ಮತ್ತೆ ಆ ಪಾಪುನ ಮಾತಾಡ್ಸ್ಬರ್ತೀನಿ. ಅವಾಗ ನೋಡಿದ್ದಲ್ಲ ಹೇಗಿದ್ದಾರೋ ಏನೋ ಅಂತ ನೋಡಿ ಮಾತಾಡ್ಸ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ. ಅಲ್ಲ ಕಳ್ಳ, ನೇತ್ರ ನೋಡಾಕ ಒಂದು ನೆಪ ಬೇಕಾಗೈತಿ ನಿನಗಷ್ಟ, ಅದಕ್ಕೋಸ್ಕರ ಹೊಂಟಿ ಹೌದಿಲ್ಲ ನೀನು? ನಿಜ ಹೇಳ, ನೇತ್ರ ನೋಡಕ್ಕೆ ಹೊಂಟಿ ಇಲ್ಲ ನೀನು? ಅಯ್ಯೋ ಮಮ್ಮಿ, ಹಾಗೇನಿಲ್ಲ. ನಾನು ಜಸ್ಟ್ ಆ ಪಾಪುನ ನೋಡಿ ಮಾತಾಡ್ಸ್ಕೊಂಡು ಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಗೊತ್ತು ಬಿಡಪ್ಪ, ನೀನು ಯಾವ ಪಾಪುನ ನೋಡ್ಕೊಂಡು ಬರಕ್ಕೆ ಹೊಂಟಿ ಅಂತಂದು ನಮಗೆ ಚೆನ್ನಾಗಿ ಗೊತ್ತು ಬಿಡು. ಅಟ್ಲೀಸ್ಟ್ ನಾಡ್ದಾದ್ರೂ ಫ್ರೀ ಮಾಡ್ಕೋ, ಮತ್ತೆ ಡಿಲೇ ಮಾಡೋದು ಬೇಡ ಏನು? ಹ್ಞೂ ಸರಿ ಅಕ್ಕ, ನಾಡಿದ್ದು ನಾ ಫ್ರೀ ಮಾಡ್ಕೋತೀನಿ ತಗೋ. ಡ್ಯಾಡಿ, ಇವಾಗ ಮದುವೆ ಡೇಟ್ ಫಿಕ್ಸ್ ಆದ ತಕ್ಷಣವೇ ನಾವು ಸ್ಲೋ ಆಗಿ ಮದುವೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡಿಬಿಡನ್ರಿ. ಮತ್ತೆ ಆಮೇಲೆ ಏನು ಮದುವೆಗೆ ಏನೂ ಕಮ್ಮಿ ಆಗಬಾರ್ದು, ಅದಕ್ಕೋಸ್ಕರ. ಹೌದಮ್ಮ ಖುಷಿ, ನೀ ಹೇಳ್ತಾ ಇರೋದು ಸರಿ. ಇವಾಗ ನಾಳೆ ಹೋಗಿ ನಾನು ನಿಮ್ಮ ಮಮ್ಮಿ ಹೋಗಿ ಜ್ಯೋತಿಷ್ರ ಹತ್ರ ಕೇಳ್ಕೊಂಬರ್ತೀವಿ ಯಾವ ದಿನ ಚೆನ್ನಾಗಿದೆ ಏನು ಅಂತಂದು. ಕೇಳ್ಕೊಂಡು ಬಂದು ಅದು ಡೇಟ್ ಫಿಕ್ಸ್ ಆದ ತಕ್ಷಣ ಸ್ಟಾರ್ಟ್ ಮಾಡಿಬಿಡನ್ರಿ. ಮತ್ತೆ ಇವಾಗ ಮನೆಯೆಲ್ಲ ಸ್ವಚ್ಛ ಮಾಡಿಸಿ ಮನೆಗೆಲ್ಲ ಪೇಂಟ್ ಹಚ್ಚಿದ್ರಾಯ್ತು. ಅದೊಂದು ಕೆಲಸ ಸ್ಟಾರ್ಟ್ ಮಾಡಿ ಮತ್ತೆ ಆಮೇಲೆ ಇದ್ದೇ ಇಲ್ಲ ನಮ್ಮದು ಶಾಪಿಂಗ್ ಗೀಪಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ. ಮತ್ತು ಒಂದು ತಿಂಗಳು ಬೇಕೇ ಬೇಕು ನಮಗೆ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕೆ. ಚರಣ್, ಅಂದಂಗೆ ನೀನು ಮದುವೆಗೆ ಇನ್ನೂ 15 ಡೇಸ್ ಇದೆ ಅಂತ ಅನ್ನುವಾಗಲೇ 15 ಡೇಸ್ ಆಗದೇ ಇದ್ರೂ ಅಟ್ಲೀಸ್ಟ್ 1 ವೀಕ್ ಆದರೂ ನೀನು ನಿತಿನ್ ಆಫೀಸಿಗೆ ರಜೆ ಹಾಕಲೇಬೇಕಾಗುತ್ತೆ. ನೀನು ರಜೆ ಹಾಕಬೇಕಾಗತ್ತೆ, ಮತ್ತು ನಾವು ರಜೆ ಹಾಕಬೇಕಾಗತ್ತೆ. ಮತ್ತು ಆಫೀಸ್ ಕಡೆ ಲಕ್ಷ್ಯ ಕೊಡೋರು ಯಾರು ಮತ್ತೆ? ಅಂಕಲ್, ನೀವೇನೂ ತಲೆ ಕೆಡಿಸ್ಕೋಬೇಡಿ. ನಾನು ನಿತಿನ್ ಆಫೀಸ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತೀವಿ. ಆಫೀಸ್ ಕಡೆ ನೀವು ಒಂದು 15 ಡೇಸ್ ಮುಂಚೆಯಿಂದನೇ ಲೀವ್ ಹಾಕ್ಬಿಡಿ. ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವು ಫೈಲ್ ತೊಗೊಂಡು ಇಲ್ಲಿಗೆ ಬರ್ತೀವಿ. ನೀವು ಆರಾಮಾಗಿ ಮದುವೆ ಕಡೆ ಲಕ್ಷ್ಯ ಕೊಡಿ. ಮದುವೆಗೆ ಒಂದು 3-4 ಡೇಸ್ ಮುಂಚೆ ಇರಬೇಕಾದ್ರೆ ನಾನು ನಿತಿನ್ ರಜೆ ಹಾಕ್ತೀವಿ ತಗೋರಿ. ನೀವು ಆಫೀಸ್ ಕಡೆ ಏನೂ ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ. ಸರಿ ಆಯಿತು. ಹಾಗಾದರೆ ನಿಮ್ಮದು ನಾಳೆದು ಕೆಲಸ ನೆನಪಿದೆ ತಾನೇ? ಕಲ್ಯಾಣ ಮಂಟಪ ಯಾವುದ್ಯಾವುದು ಚೆನ್ನಾಗಿದೆ ಅನ್ನೋದನ್ನು ನೋಡಿರಿ. ಆಮೇಲೆ ನಾಡಿದ್ದು ಎಲ್ಲರೂ ಸೇರಿ ಹೋಗಿ ಕಲ್ಯಾಣ ಮಂಟಪನ ನೋಡ್ಕೊಂಡು ಬಂದ್ರಾಯ್ತು. ಅದರಲ್ಲಿ ಯಾವುದು ನಮಗೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ಬಂದುಬಿಟ್ರಾಯ್ತು. ಡ್ಯಾಡಿ, ಬರೀ ಊಟ ಮಾಡಿದ್ರಾಯ್ತು, ಆಲ್ರೆಡಿ ಟೈಮ್ ಆಗಿದೆ. ಬೆಳಗ್ಗೆಯಿಂದ ಎಲ್ಲರಿಗೂ ಕೆಲಸ ಮಾಡಿ ಓಡಾಡಿ ಸುಸ್ತಾಗಿಬಿಟ್ಟಿರುತ್ತೆ. ಊಟ ಮಾಡಿ ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಂತ್ರಂತ ಬರ್ರಿ. ಹೌದಮ್ಮ, ಇವತ್ತಂತೂ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬರ್ರಿ, ಎಲ್ಲರೂ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದ್ರಾಯ್ತು. ಬರ್ರಿ. ಚರಣ್, ಇವತ್ತು ನೀನು ಮನೆಗೇನು ಹೋಗೋದಕ್ಕೆ ಹೋಗಬೇಡ, ಆರಾಮಾಗಿ ಊಟ ಮಾಡಿ ಇಲ್ಲೇ ರೆಸ್ಟ್ ಮಾಡಿಬಿಡು. ನಾಳೆ ಸೀದಾ ಇಲ್ಲಿಂದ ಆಫೀಸ್ಗೆ ಹೋಗ್ಬಿಡಂತೆ ಅಂತ. ಸರಿ ಆಂಟಿ, ಹಾಗೆ ಮಾಡ್ತೀನಿ. ಅಯ್ಯೋ ಅತ್ತೆಯವರು ಯಾರೂ ಕಾಣಿಸ್ತಾನೆ ಇಲ್ಲಲ್ಲ. ನಾಳೆ ಬೆಳಗ್ಗೆ ಟಿಫಿನ್ ಏನು ಮಾಡಬೇಕು? ಹೇಗೋ ಬೆಳಗ್ಗೆ ಬೇಗ ಎದ್ದಿರ್ತೀನಿ. ಈಗವಾಗಲೇ ಕೇಳಿಬಿಡೋಣ. ಅವ್ರು ಹೇಳೋದು ಲೇಟ್ ಆಗುತ್ತೆ, ಮತ್ತು ಕೇಳಿ ಮಾಡೋಕ್ಕೂ ಆಗಲ್ಲ. ಬೆಳಗ್ಗೆ ಈಗಲೇ ಕೇಳಿಬಿಡೋಣ ತಡಿ. ಅತ್ತೆ, ಅತ್ತೆ.
ಏನವ ಪಲ್ಲವಿ, ಏನಾರ ಬೇಕಿತ್ತಾ? ಅಲ್ಲವ ಪಲ್ಲವಿ, ಬೆಳಗ್ಗೆ ಬೇಗ ಎದ್ದಾಳ್ತಿದ್ದಿ, ಈಗ ಬನ್ನಿ ಗಿಡಕ್ಕೆ ಬೇರೆ ಹೊಂಟಿದಿ. ಲಗುನ ಮಕ್ಕೋಬೇಕಿಲ್ಲವ, ಆಗಲೇ ಹೊತ್ತಾತು, ಇನ್ನೂ ಎದ್ದ ಇದೆಯಲ್ಲ. ಅಯ್ಯೋ ಇಲ್ಲಮ್ಮ, ಅದು ಕಿಚನಿಂದ ಅಷ್ಟು ಕ್ಲೀನ್ ಮಾಡ್ಕೊಂಬಿಟ್ಟೆ. ಮತ್ತು ಬೆಳಗ್ಗೆ ಕಿಚನ್ ಎಲ್ಲ ಬಾಂಡೆ ಎಲ್ಲ ತಿಕ್ಕೊಂಡು ಕುತ್ಕೊಳ್ಳೋದಾಗಲ್ಲ, ಅದಕ್ಕೆ ಕಿಚನಿನ ಕೆಲಸ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ. ಅಂದಂಗೆ ನಾಳೆ ನಾಷ್ಟಾಗೆ ಏನು ಮಾಡಿದ್ರಾಯ್ತು ಅಂತ ಕೇಳೋದಕ್ಕೆ ನಿಮಗೆ ಕರೆದೆ. ನಾಷ್ಟಾಗನವ, ನಿನಗೇನು ಅನ್ನಿಸ್ತೈತೆ ಅದನ್ನು ಮಾಡಿಬಿಡವ, ನಡೀತೈತಿ, ಏನಾದರೂ ನಮಗೇನು. ನಾಳೆಗೆ ಪುರಿ ಮಾಡ್ಬೇಕಂತ ಇದ್ದೀನತ್ತೆ. ಭಾಳ ದಿನ ಆಯಿತು ಪುರಿನೇ ಮಾಡಿಲ್ಲ, ಅದಕ್ಕೋಸ್ಕರ ನಾಳೆ ಪುರಿ ಮಾಡ್ಲಾ ಅತ್ತೆ? ಪುರಿನಾ? ಹಾಂ ಮಾಡವ, ಅದ್ರಾಗೈತಿ. ನಿನಗೇನು ಅನ್ನಿಸ್ತೈತೆ ಅದು ಮಾಡ, ನಡೀತೈತೆ ನಮಗೇನು. ಪಲ್ಲವಿ, ಪುರಿ ಮಾಡ್ತೀಯಲ್ಲ, ನನಗೆ ಪುರಿ ಏನು ಬೇಡವ, ಅದ್ರಾಗ ಒಂದೆರಡು ಚಪಾತಿ ಮೆತ್ತ ಗುದ್ದು ಕೊಟ್ಬಿಡವ. ಸಾಕಷ್ಟ, ನನಗೆ ಪುರಿ ತಿಂದ್ರೆ ಜೀರ್ಣನ ಆಗಂಗಿಲ್ಲವ, ಮತ್ತೆ ಎದೆ ಮೇಲೆ ಕುಂತಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಂಗೆ ಅದ್ರಾಗ ಒಂದೆರಡು ಚಪಾತಿ ಮಾಡಿಕೊಟ್ಬಿಡವ. ಸರಿ ಆಯ್ತು ತಗೋರಿ ಅಮ್ಮ, ನಿಮ್ಗೆ ಚಪಾತಿನ ಮಾಡ್ಕೊಡ್ತೀನಿ, ನಮ್ಗೆಲ್ರಿಗೂ ಪುರಿ ಮಾಡ್ತೀನಂತೆ. ನಮಗೆ ಮಾತ್ರ ಪುರಿ ಬೇಡ, ನಾವಂತೂ ಪುರಿ ತಿನ್ನಂಗಿಲ್ಲಪ್ಪ. ಏನ್ರವ ನಿಮ್ದು ಕಾಟ, ಮನ್ಯಾಗ ಏನು ಮಾಡ್ತೈತೆ ಅದನ್ನು ತಿನ್ನೋದೇ ಇಲ್ಲ ಅಂತಂತೀರಲ್ಲ ಯವ್ವ. ಒಂದು ಮಾಡಿದ್ರೆ ಇನ್ನೊಂದು ಮಾಡಂತೀರಲ್ಲ ನೀವು. ಅಯ್ಯೋ ಅಜ್ಜಿ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಬಿಡಿ. ಪುರಿ ಎಲ್ಲ ನಾನಂತೂ ತಿನ್ನೋದೇ ಇಲ್ಲ, ಯಾಕಂದರೆ ನನಗೆ ಡಯಟಲ್ಲಿದ್ದೀನಿ ನಾನು ಇವಾಗ. ಆ ಪುರಿ ಎಲ್ಲ ಆಯಿಲಿ ಫುಡ್ ಎಲ್ಲ ತಿಂದರೆ ಮತ್ತೆ ದಪ್ಪ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಪಲ್ಲವಿ, ನನಗೆ ಪುರಿ ಏನು ಮಾಡೋದಕ್ಕೆ ಹೋಗ್ಬೇಡ ನೀನು. ಬೇಕಾದ್ರೆ ದೋಸೆ ಮಾಡಿಬಿಡು ನನಗೆ. ನನಗೂ ಈಗೀಗ ದೋಸೆ ಮಾಡಿದರೆ ನನಗೆ ಪಡ್ಡು ಮಾಡಿಬಿಡವ, ನಡೀತೈತಿ. ನೀವು ಬೇಕಾದ್ರೆ ಪುರಿನಾರ ಮಾಡ್ಕೊರಿ, ಏನಾರ ಮಾಡ್ಕೊರಿ. ಅಂಟೇರ ಒಬ್ಬರಿಗೆ ಒಂದೊಂದು ಥರ ಮಾಡ್ಕೊಡಕ್ಕ, ಇದು ಹೋಟೆಲ್ ಅಲ್ಲ ರೀ. ನಾಳೆ ಪುರಿ ಮಾಡ್ತೀನಿ, ನೀವು ಪುರಿನ ತಿನ್ನಿರಿ. ನಮ್ಮ ಮನ್ಯಾಗ ಎಲ್ಲರೂ ಪುರಿ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ನಾನು ನಾಳೆ ಪುರಿನ ಮಾಡಾಕೊಂತೀನಿ. ಅಯ್ಯ ಪಲ್ಲವಿ, ನಿನಗೆ ಹೇಳಿದ ಅರ್ಥ ಆಗಲ್ಲ. ನಾನು ಪುರಿ ತಿನ್ನಲ್ಲ ಅಂತ ನನಗೆ ದೋಸೆನೇ ಮಾಡು. ನೀ ಅಷ್ಟಿರೋಕ್ಕೆ ನನಗೆ ಮುಂಚೆನೇ ಕೇಳಬೇಕಾಗಿತ್ತು. ನಾನು ನಿನಗೆ ಹೇಳ್ತಿದ್ದೆ ಪುರಿ ಬೇಡ ದೋಸೆನೇ ಮಾಡು ಅಂತ. ನೀ ನನಗೆ ಇದಕ್ಕೆ ಕೇಳಿಲ್ಲ. ನೀನು ಈ ಮನೆಗೆ ದೊಡ್ಡ ಹಿರೇ ಮನುಷ್ಯಕ್ಕೆ ನೋಡು, ಅದಕ್ಕೆ ನಿನ್ನ ಕೇಳಿನ ನಾನು ನಾಷ್ಟ ಮಾಡ್ಬೇಕು. ಈ ಮನೆ ನಮ್ದೈತಿ, ನನಗೆ ಏನು ಅನ್ನಿಸ್ತೈತಿ ಅದನ್ನು ಮಾಡ್ತೀನಿ ನಾನು. ಇವಾಗ ಅತ್ತೇರಿಗೆ ಕೇಳೀನಿ, ಅತ್ತೇರು ಹ್ಞೂ ಅಂದಾರ. ನಾನು ನಾಳೆ ಮಾಡೋದು ಪುರಿನ, ನಿಮಗೆ ಬೇಕಂದ್ರೆ ತಿನ್ನಿರಿ, ಇಲ್ಲ ಅಂದರೆ ಬಿಡ್ರಿ. ನೋಡು ಅತ್ತಿಗೆಮ್ಮ ಹೆಂಗದ ನಿನ್ನ ಸೊಸಿ. ಮನೆಗೆ ಬಂದರೆ ಹಿಂಗಾನೆ ನೀವು ನೋಡ್ಕೊಳ್ಳೋದು. ಏನೋ ಆಸರಾ ಬ್ಯಾಸರ ಕಳ್ಕೊಬೇಕಂತಂದು ತವ್ರ ಮನೆಗೆ ಬಂದ್ರೆ ನಮಗೆ ಏನು ಇಷ್ಟ ಅದನ್ನು ಮಾಡಿಕೊಡಲ್ಲ ಬಿಡವ ನೀವು. ಹಂಗಲ್ಲ ಮಾಧವಿ, ಮನ್ಯಾಗ ಒಬ್ರಿಗೆ ಒಂದೊಂದು ಥರ ಮಾಡ್ಕೊಡೋಕ್ಕಾಗಂಗಿಲ್ಲ. ಈಗ ನೀವು ದೋಸೆ ಬೇಕು ಪಡ್ಡು ಬೇಕು ಅಂತ ಅಂತೀರಲ್ಲ, ದೋಸೆ ಪಡ್ಡು ಬೇಕಂದ್ರೆ ಮಧ್ಯಾಹ್ನ ನೆನೆ ಹಾಕಿದ್ರೆ ಈಗ ರುಬ್ಬಿ ನಾಳೆ ಮಾಡೋಕೆ ಬರ್ತಿತ್ತು. ಈಗಾಗಲೇ ರಾತ್ರಿ ಆಗೈತಿ. ಒಮ್ಮೆ ನಮ್ಮಕ್ಕ ದೋಸೆ ಮಾಡಿಕೊಡು ಪಡ್ಡು ಮಾಡಿಕೊಡು ಅಂದ್ರೆ ಹೆಂಗೆ ಮಾಡ್ಬೇಕಕ್ಕೆ? ನಾಳೆ ಪುರಿ ಮಾಡೋಕ್ಕಂತಾರಲ್ಲ, ನೀವು ಪುರಿ ತಿನ್ನಿರಿ, ಎಷ್ಟಾಗುತ್ತೆ ಅಷ್ಟು ಬೇಕಾದ್ರೆ ಒಂದೊಂದು ಪುರಿ ತಿನ್ನಿರಿ, ನಡೀತೈತಿ. ನಾಡಿದ್ದು ಬೇಕಾದ್ರೆ ಆಕೆ ದೋಸೆ ಮಾಡ್ತಾಳಂತ. ಅಯ್ಯೋ ಇಲ್ಲ ಅತ್ತೆ, ಹಾಗೇನಿಲ್ಲಪ್ಪ. ನನಗಂತೂ ಪುರಿ ಸೇರೋದೇ ಇಲ್ಲ. ನಾನಂತೂ ಪುರಿ ತಿನ್ನೋದನ್ನೇ ಬಿಟ್ಟುಬಿಟ್ಟಿದ್ದೀನಿ ಆಲ್ರೆಡಿ, ಭಾಳ ದಿನ ಆಯಿತು. ನನಗೆ ಮಾತ್ರ ಪುರಿ ಬೇಡಪ್ಪ, ನಾ ಪುರಿ ತಿನ್ನಲ್ಲ ಅತ್ತೆ, ನನಗೆ ದೋಸೆನೇ ಬೇಕು. ಹಂಗಲ್ಲವಾ ಸುಮನ, ಈಗಿಂದ ಈಗಲೇ ದೋಸೆ ಮಾಡ್ಕೊಡಂದ್ರೆ ಹೆಂಗೆ ಮಾಡ್ಬೇಕಕ್ಕಿ? ನೀನೇ ಹೇಳ, ನಿನ್ನೆ ಹೇಳಿದಿದ್ರೆ ಇವತ್ತು ಮಧ್ಯಾಹ್ನ ಹಾಕಿರ್ತಿದ್ಲು, ರಾತ್ರಿ ರುಬ್ಬಿ ನಾಳೆ ಮಾಡ್ತಿದ್ಲು. ನೀವು ಒಮ್ಮಿನೊಮ್ಮಿಗೆ ದೋಸೆ ಮಾಡ್ಕೊಡಂದ್ರೆ ಅದಾಗಂಗಿಲ್ಲ ಬಿಡವ. ಏ ಸುಮನ, ನೀನು ಪುರಿ ತಿನ್ನಂಗಿಲ್ಲಲ್ಲ? ಸರಿ ಆಯ್ತು, ನಿನಗೆ ಬೇರೆದೇನಾದರೂ ಒಂದು ನಾಷ್ಟದ ವ್ಯವಸ್ಥೆ ನಾ ಮಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅತ್ಯಾರ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಬಿಡ್ರಿ. ನಮಗೆಲ್ಲ ಪುರಿ ಮಾಡ್ತೀನಿ, ಅಮ್ಮರಿಗೆ ಚಪಾತಿ ಮಾಡ್ತೀನಿ, ಅವರಿಗೂ ಏನಾರ ಒಂದು ಮಾಡ್ಕೊಡ್ತೀನಿ ಅಂತ ತಗೋರಿ. ಏ ಪಲ್ಲವಿ, ಹಂಗಂದ್ರೆ ಹೆಂಗವ? ನಿನಗೆ ವಜ್ಜಾಗಲ್ಲ ನಾವು ಒಬ್ರಿಗೊಂದು ಮಾಡಕ್ಕೆ. ಅಯ್ಯೋ ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾ ಮಾಡ್ತೀನಿ ಆಡ್ರಿ ಅವ್ರಿಗೆ ನಾಷ್ಟನ. ನೀವು ಹೋಗ್ರಿ, ಈಗ ಮಲ್ಕೋ ಹೋಗ್ರಿ, ನೀವು ಆಲ್ರೆಡಿ ಟೈಮ್ ಆಗೈತಿ. ಇಲ್ಲ ಟಿ ವಿ ನೋಡಂಗಿದ್ರೆ ಟಿ ವಿನಾರ ನೋಡೋಗ್ರಿ, ನಾನು ಮಾಡ್ತೀನಿ ನಾಡಿದ್ದು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಸರಿ ಆತವ, ನಾವು ಹೋಗಿ ಮಲ್ಕೋತೀವಿ, ಆಗಲೇ ಸುಸ್ತೈತಿ. ನೀನು ಹೋಗಿ ಮಲ್ಕೊಂಬಿಡು, ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕಲ್ಲ ನೀನು, ಹೋಗಿ ಮಲ್ಕೊಂಬಿಡು. ಸರಿ ಅತ್ತೆ. ನೋಡವ ಪಲ್ಲವಿ, ಇನ್ಮೇಲೆ ನಾವಿರೋವರೆಗೂ ಈ ಮನ್ಯಾಗ ಏನು ಅಡುಗೆ ಮಾಡಬೇಕು, ಏನು ನಾಷ್ಟ ಮಾಡಬೇಕು ಅನ್ನೋದನ್ನು ನೀನು ನಮಗೆ ಕೇಳಿನ ನಿರ್ಧಾರ ಮಾಡಿ ಮಾಡವ. ಮುಂಚೆಗೆ ನಿನಗೆ ಏನೇನು ತಿಳಿತೈತೆ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ. ಹಂಗೇನಾರ ನೀನು ನಮಗೆ ಕೇಳಲಾರ್ದಂಗೆ ಮಾಡಿದೆ ಅಂದ್ರೆ ಹಿಂಗೆ ಡಬಲ್ ಕೆಲಸ ಆಕೈತೆ ನೋಡು. ಒಬ್ಬೊಬ್ರಿಗೆ ಒಂದೊಂದು ಮಾಡ್ಕೊಡ್ಬೇಕಾಗತ್ತೆ ನೋಡು. ಅಂದಂಗೆ ನಮಗೆ ನಾಳೆಗೆ ನಾಷ್ಟ ಏನು ಮಾಡಕ್ಕೆ ಕುಂತೀಯವ ನೀನು ಈಗಲೇ ಹೇಳ್ಬಿಡು. ಆಮೇಲೆ ನಮಗೊಂದು ಹೇಳಿ ನೀನೊಂದಲ್ಲಿ ಏನೂ ಮಾಡಕ್ಕೆ ಹೋಗ್ಬೇಡ. ಹೌದೌದು, ಈಗಲೇ ಹೇಳು, ನಾಳೆ ನಮಗೇನು ಮಾಡಕ್ಕೆ ಕುಂತಿದ್ದೀನಿ ನಾಷ್ಟನ? ನಮಗಂತೂ ನಾನು ನಾಳೆ ಚಟ್ನಿ ಪುರಿ ಸಾಗು ಮಾಡ್ತಾ ಇದ್ದೀನಪ್ಪ. ಆಮೇಲೆ ಅಮ್ಮರಿಗೆ ಅವರಂತೂ ಚಟ್ನಿ ಸಾಗು ತಿಂತಾರೆ. ಪುರಿ ಮಾಡೋದನ್ನು 2 ಚಪಾತಿ ಉದ್ದು ಕೊಡ್ತೀನಿ ಅವರಿಗಷ್ಟೇ. ನಿಮಗೇನು ಮಾಡ್ತೀಯ ಅನ್ನೋದಾತು, ನಮಗೇನು ಮಾಡ್ತಿದ್ದೀನಿ ನಾಷ್ಟ ಅದನ್ನು ಹೇಳು ಮೊದಲು. ನಿಮಗೆ ಇವಾಗ ರಾತ್ರಿ ಇನ್ನೂ ಅನ್ನ ಇಷ್ಟೊಂದು ಉಳಿದಿದೆ, ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಹೇಗೋ ನೀವು ನಾಳೆ ಪುರಿ ತಿನ್ನಲ್ಲ ಅಂತ ಅಂದಿದ್ದೀರಲ್ಲ, ಅದನ್ನೇ ನಿಮಗೆ ಚಿತ್ರಾನ್ನ ಮಾಡಿಕೊಡ್ತೀನಿ, ಅದನ್ನು ತಿನ್ನಂತ್ರಂತ. ಬಾಯ್, ಗುಡ್ ನೈಟ್. ಬಾಯ್ ಮುಚ್ಚ್ರಿ, ಬಾಯಲ್ಲಿ ಸೊಳ್ಳೆ ಹೋದ್ರೆ ಕಷ್ಟ ಮತ್ತೆ.